ಅತ್ಯಾಚಾರ ಆರೋಪದಲ್ಲಿ ಪಿಎಸ್ಐ ಅರೆಸ್ಟ್ ಆಗಿದ್ದಾರೆ. ಉತ್ತರ ಕನ್ನಡದ ಪಿಎಸ್ಐ ಅಭಿನಂದನ್ ಗೌಡ ಬಂಧನ ಆಗಿದೆ. 16 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅತ್ಯಾಚಾರ ಆರೋಪದಲ್ಲಿ ಪಿಎಸ್ಐ ಅರೆಸ್ಟ್ ಆಗಿದ್ದಾರೆ. ಉತ್ತರ ಕನ್ನಡದ ಪಿಎಸ್ಐ ಅಭಿನಂದನ್ ಗೌಡ ಬಂಧನ ಆಗಿರುವಂತದ್ದು. 16 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಆರೋಪ ಕೇಳಿ ಬಂದಿತ್ತು. ಮಂಕಿ ಪೊಲೀಸ್ ಠಾಣೆಯ ಪಿಎಸ್ಐ ಅಭಿನಂದನ್ ಗೌಡ ಅಂತ ತಿಳಿದು ಬರ್ತಾ ಇದೆ. ಬಾಲಕಿಯನ್ನು ಪುಸಲಾಯಿಸಿ ಭಟ್ಕಳಕ್ಕೆ ಕರೆ ತಂದು ರೇಪ್ ಮಾಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಲಾಡ್ಜ್ನಲ್ಲಿ ಅತ್ಯಾಚಾರ ನಡೆಸಿರುವ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸಂತ್ರಸ್ತ ಬಾಲಕಿ ದೂರು ಕೊಟ್ಟಿದ್ರು. ಈ ಹಿನ್ನೆಲೆ ಇದೀಗ ಅಭಿನಂದನ್ ಗೌಡ ಅರೆಸ್ಟ್ ಆಗಿದ್ದಾರೆ. ರಾಮನಗರದ ಕನಕಪುರ ಮೂಲದ ಪಿಎಸ್ಐ ಅಭಿನಂದನ್ ಬಂಧನ ಆಗಿರುವಂತದ್ದು. ಕೆಲವು ತಿಂಗಳ ಹಿಂದೆಯಷ್ಟೇ ಮಂಕಿ ಠಾಣೆಗೆ ವರ್ಗಾವಣೆಯಾಗಿದ್ರು. ಇದೀಗ ಅತ್ಯಾಚಾರ ಆರೋಪದಲ್ಲಿ ಅಭಿನಂದನ್ ಗೌಡ ಅರೆಸ್ಟ್ ಆಗಿದ್ದಾರೆ. ಅತ್ಯಾಚಾರ ಆರೋಪದಲ್ಲಿ ಇದೀಗ ಪಿಎಸ್ಐ ಅರೆಸ್ಟ್ ಆಗಿರುವಂತದ್ದು. ಉತ್ತರ ಕನ್ನಡದ ಪಿಎಸ್ಐ ಅಭಿನಂದನ್ ಗೌಡ ಬಂಧನ ಆಗಿದೆ. 16 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರದ ಆರೋಪದ ಹಿನ್ನೆಲೆ ಇದೀಗ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಮಂಕಿ ಠಾಣೆಯಲ್ಲಿ ಇವರು ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಪಿಎಸ್ಐ ಆಗಿದ್ರು. ಬಾಲಕಿಯನ್ನು ಭಟ್ಕಳಕ್ಕೆ ಕರೆತಂದು ಲಾಡ್ಜ್ನಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸಂತ್ರಸ್ತ ಬಾಲಕಿ ಕೂಡ ಇಲ್ಲಿ ದೂರು ನೀಡಿದ್ದಾರೆ. ಈ ಹಿನ್ನೆಲೆ ಇದೀಗ ಪಿಎಸ್ಐ ಅಭಿನಂದನ್ ಗೌಡ ಅರೆಸ್ಟ್ ಆಗಿದ್ದಾರೆ. ರಾಮನಗರ ಹಾಗೆ ಕನಕಪುರ ಮೂಲದವರು ಅಭಿನಂದನ್ ಗೌಡ ಅಂತ ಕೂಡ ತಿಳಿದು ಬರ್ತಾ ಇದೆ. ಕೆಲವು ತಿಂಗಳ ಹಿಂದೆಯಷ್ಟೇ ಮಂಕಿ ಠಾಣೆಗೆ ಅವರ ವರ್ಗಾವಣೆ ಆಗಿತ್ತು. ಇದೀಗ ಅತ್ಯಾಚಾರ ಆರೋಪದಲ್ಲಿ ಅಭಿನಂದನ್ ಗೌಡ ಅರೆಸ್ಟ್ ಆಗಿದ್ದಾರೆ.